split 207 into 3 parts such that they are in AP and the product of the smallest part is this. ಒಂದೇ ನಿಮಿಷ ಹುಡುಗರ, ಇಲ್ಲೊಂದು ಒಂದೇ ನಿಮಿಷ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 207 ಇದನ್ನು ನಾವು ಸ್ಪ್ಲಿಟ್ ಮಾಡ್ತಿದ್ದೀವಿ, ಭಾಗ ಮಾಡ್ತಾಯಿದ್ದೀವಿ. ಹೇಗೆ ಭಾಗ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ದೇ ಆ್ಯಡ್ ಅಪ್ ಟು 207 ಮತ್ತು ಈ ಟರ್ಮ್ಸು ಎ ಪಿಯಲ್ಲಿದೆ ಅಂತ ಹೇಳಿದ್ರೆ ಇದು ಎ ಅಂತ ಹೇಳಿದ್ರೆ ಇದು ಎ ಪ್ಲಸ್ ಡಿ ಆಗುತ್ತೆ, ಎ ಪ್ಲಸ್ 2D ಆಗುತ್ತೆ ಈ ರೀತಿಯಲ್ಲಿ, ಸರಿನಾ? ಆದರೆ ಇಲ್ಲೊಂದು ಟ್ರಿಕ್ ಇದೆ. ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ ನಾವು ಎ ಪ್ಲಸ್ ಡಿ ಬದಲಾಗಿ ಎ ಮೈನಸ್ ಡಿ ತೊಗೊಳ್ಳಿ, ಇಲ್ಲಿ ಎ ಪ್ಲಸ್ ಡಿ ತೊಗೊಳ್ಳಿ ಅಂತ ಹೇಳಿದ್ರೆ ಈ 3 ಟರ್ಮ್ ಇದೆಯಲ್ಲ, ಇದು ಕೂಡ ಎ ಪಿಯಲ್ಲಿದೆ, ಇದು ಕೂಡ ಎ ಪಿಯಲ್ಲಿದೆ. ಅದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇದರಲ್ಲಿ ಈ ಥರ ತೊಗೊಂಡಾಗ ನಿಮ್ಮ ಕ್ಯಾಲ್ಕುಲೇಷನ್ನು ಇಟ್ ವಿಲ್ ಬಿ ಫಾಸ್ಟರ್. ಸೊ ದಿಸ್ ಈಸ್ ಫಾಸ್ಟರ್. ಸೊ ಇವಾಗ ಇದನ್ನ ತೊಗೊಂಡು ನೋಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಫಾಸ್ಟರ್ ಅಂತ ಹೇಳಿ. ಅದರಿಂದ ಬೇಗ ಉತ್ತರ ಬರುತ್ತೆ, ಸರಿನಾ? ಲೆಟ್ಸ್ ಅಸ್ಯೂಮ್ the 3 terms to be a minus d, a and a plus d, ಸರಿನಾ? ಅಕಸ್ಮಾತ್ 3 ಟರ್ಮ್ಸ್ ಇರಲಿಲ್ಲ, 4 ಇತ್ತು ಅಂತ ತಿಳ್ಕೊಳ್ಳಿ, ಆವಾಗ ಈ ರೀತಿ ನೀವು ಅಸಂಪ್ಷನ್ ತೊಗೊಬೇಕಾಗುತ್ತೆ. a minus 3d, a minus d, a plus d and a plus 3d, ಸರಿನಾ? ಸೊ ಈ ವ್ಯತ್ಯಾಸ ಬರುತ್ತೆ. ಸೊ ಇಲ್ಲಿ ಹಿಯರ್ the common differences is D. ಆಯಿತಾ? given 207 is the sum of all report terms ಅಲ್ವಾ? ಹಾಗಾಗಿ ಏನು ಹೇಳ್ಬೋದು, 207 is sum of a minus d plus a plus a plus d. So this would be 207 plus a minus a, plus d minus d, ಮತ್ತು ಇದು 3a divided by 3 divided by 3. So therefore a is equal to 6 ಆಮೇಲೆ 9 ಅಲ್ವಾ, 69. ಅದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ, ಎ ಕಂಡುಹಿಡಿದೆ, ಆಮೇಲೆ ಡಿ ಕೂಡ ಕಂಡುಹಿಡಬೇಕು. ದ ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ 2 ಪಾರ್ಟ್ಸ್ ಎಸ್ 4623 ಅಂತ ಹೇಳಿ. ಸೊ ಹಾಗಾಗಿ ನಾನು ಎ ಮೈನಸ್ ಡಿ ತೊಗೊಬೇಕಾಗುತ್ತೆ ಮತ್ತು ಎ ವಿಚ್ ಇಸ್ 4623. ಬಟ್ ಎ ಮತ್ತು ಎ ವ್ಯಾಲ್ಯೂ ಗೊತ್ತಿದೆ, ಹಾಗಾಗಿ 69 ಮೈನಸ್ ಡಿ ಇಂಟು 69 is equal to 4623. ಇದನ್ನು ಮಾಡೋದಕ್ಕಿಂತ ಮೊದಲಾಗಿ ಹೇಳ್ತೀನಿ ಇವಾಗ ಹುಡುಗರ, ನೀವು ಎ ಪ್ಲಸ್ ಡಿ, ಎ ಪ್ಲಸ್ 2D ತೊಗೊಂಡಿದ್ದಿದ್ರೆ ಆಯಿತಾ, ಎ ವ್ಯಾಲ್ಯೂ ನಿಮಗೆ ಡೈರೆಕ್ಟಾಗಿ ಬರ್ತಾಯಿರಲಿಲ್ಲ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗೋದು. ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ, ಅದೇನೋ ಆಗುತ್ತೆ, ಅದು ಕೊನೆಗೆ ಇದೇ ಎಕ್ಸ್ಪ್ರೆಷನ್ ಬರುತ್ತೆ, ಉತ್ತರ ಅದೇ ಬರುತ್ತೆ. ಏನಂತ ಹೇಳಿದ್ರೆ ಇಲ್ಲಿ ಈ ಸ್ಟೆಪ್ಪಲ್ಲಿ ನಿಮಗೆ ಎ ಡೈರೆಕ್ಟಾಗಿ ಸಿಗ್ತಾ ಇರಲಿಲ್ಲ, ಯು ವುಡ್ ಗಾಟ್ ಎ ಆಫ್ಟರ್ ಅನದರ್ ಸ್ಟೆಪ್. ಹಾಗಾಗಿ ಇದು ತಗೊಂಡಾಗ ನೀವು ಈ ಕೆಲಸ ಬೇಗ ಬರುತ್ತೆ, ಎ ವ್ಯಾಲ್ಯೂ ಬೇಗ ಬರುತ್ತೆ ಬೇಸಿಕಲಿ, ಆಯಿತಾ? ಹಾಗಾಗಿ ಇದನ್ನು ತೊಗೊಬೇಕು ನೀವು. ಇದು 1 ಇವೆರಡು 3ರಲ್ಲಿ ಹೋಗುತ್ತೆ, 3 2s 3s 3 1s 5s 4 3s 12 1 ಅದಾಯಿತು. ಅಂದಮೇಲೆ ಇವಾಗ ಇದನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ರೇಂಜ್ ಹುಡುಕ್ತೇನೆ ನಾನು, ದೊಡ್ಡ ನಂಬರ್ ಅಲ್ವಾ. 25 ಅಂತ ಹೇಳಿದ್ರೆ 4 100 100 15 ಮತ್ತಿದು 15 ಅಂತ ಹೇಳಿದ್ರೆ 45 15 ಅಲ್ಲ 60 ಹೋಗಬೇಕು. 60 ಅಂತ ಹೇಳಿದ್ರೆ ರೇಂಜ್ ಹುಡುಕ್ತಾಯಿದ್ದೀನಿ ನೋಡಿದ್ರ, 170 180 1380 ಆಗುತ್ತದು ಅಲ್ವಾ. ಓಕೆ, ಪುಟ್ಟದಾಯ್ತದು. 7 ಹೋಯ್ತು ಅಂತ ಹೇಳಿದ್ರೆ 21 14 16 ಆಯಿತು. ಸೊ ರೇಂಜ್ ಬಂದು 65ರಿಂದ ಓಕೆ 60ರಿಂದ 70 ಅಂತ ತೊಗೊತಾಯಿದ್ದೀನಿ, ಸರಿನಾ? ಮತ್ತು ಲಾಸ್ಟ್ ಡೆಸಿಮಲ್ ನಂಬರ್ ನೋಡಿ, 3 ಇದೆ 1 ಇದೆ,
7 wards, sorry 3 wards is 1, 3 7s ಅಲ್ವಾ 21 ಆಗುತ್ತೆ. ದಿಸ್ ವಿಲ್ ಬಿ 67. ಗೊತ್ತಾಯ್ತಾ? ಸೊ 23 ಕ್ಯಾನ್ ಡಿವೈಡ್ 141 ವಿತ್ 67. ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಅವಾಗ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿ ನೋಡ್ತೀನಿ. 7 3 21, 7 14 15 16 ಅಲ್ವಾ, ಮತ್ತು 6 3 18, 1 ಆಗುತ್ತಿದ್ದು 12 13. ಸೊ 1 4 5 ಬಂತಲ್ಲ, ಅಷ್ಟೇ 67 ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಡಿವಿಷನ್ ಮಾಡಬೇಕು. ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಡಿವಿಷನ್ ಮಾಡಿ, ಬಟ್ ಈ ಥರದ್ದೆಲ್ಲ ಕಲೀರಿ. ಸೊ ಇಲ್ಲಿ ಕೊನೆಯದಾಗಿ 69 ಮೈನಸ್ ಡಿ = 67. ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಡಿ = 2. for d is equal to 2. ಗೊತ್ತಾಯ್ತಾ? ಸೊ ಡಿ ಆಯಿತು, ಮತ್ತು ಎ ಗೊತ್ತಾಗಿದೆ. ಇನ್ನೇನಿದ್ರು ದ ಸೀರೀಸ್ ಇಸ್ ದ ಟರ್ಮ್ಸ್ ಆರ್ ಏನೋ 69 ಅಲ್ವಾ, 69 ಮೈನಸ್ ಡಿ ದಟ್ ಈಸ್ 67. ಅದಾಯಿತು ಅಂದಮೇಲೆ ವಿ ಹ್ಯಾವ್ ಏನೋ 69 ಎ ಮತ್ತು 60 ಎಂಥದ್ದು 71. ಇದೆ ನಿಮ್ಮ ಉತ್ತರ. ಆಯಿತಾ? ಸೊ ಇಲ್ಲಿ ನೀವು ಮುಖ್ಯವಾಗಿ ಈ ಭಾಗ ಕಲಿಯಬೇಕಾಗುತ್ತೆ. 3 ಅನ್ನೋನ್ಸ್, ಇದನ್ನು ತೊಗೊಬೋದು, ಇದು ಸರಿ ಇದೆ ಆಯಿತಾ, ಬಟ್ ಇದು ಡಬಲ್ ಸರಿ ಇದೆ, ಫಾಸ್ಟಾಗಿ ಆಗುತ್ತೆ ಇದು. ಆಯಿತಾ ಹುಡುಗರ? ಮತ್ತು ಇದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋದು ಕಲೀರಿ. ಸೊ ಈ ಗ್ರೇಡಲ್ಲಿ ನಿಮ್ಗೆ ಇಷ್ಟು ಮೆಚುರಿಟಿ ಬರಲೇಬೇಕು. ಓಕೆ, ಸೊ ಪಾಸ್ ಮಾಡಿ ಇವಾಗ ನೋಡ್ಕೊಳ್ಳಿ.